ಅಂತಂದ್ರೆ ಮಾರ್ಕೆಟ್ನಾಗ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರ, ವಯಾಗ್ರಾ ಟ್ಯಾಬ್ಲೆಟ್ ಯೂಸ್ ಮಾಡ್ತಾರ. ಯಾಕ? ಕೆಲಸ ಜಾಸ್ತಿ ಕೊಡಬೇಕು. ರಿಯಾಲಿಟಿ ಕರೆಕ್ಟ್ ಐತೇನಿಲ್ಲ ಅಂದ್ರೆ ಏನಿದೆ ಸರ್, ನಮ್ದು ಪರ್ಫಾರ್ಮೆನ್ಸ್ ಏನಪ್ಪಾ ಅಂತಂದ್ರ ಜಾಸ್ತಿ ಬರ್ಬೇಕು. ಬಟ್ ಈಗಿನ ಜನರೇಷನ್ ಯಂಗ್ ಹುಡುಗರು ಏನಪ್ಪಾ ಅಂತಂದ್ರ ನಾವ್ ಅವ್ರ ತಿನ್ನುವಂತ ಫುಡ್ ಅಂದ್ರೆ ಈಗ ಜವಾರಿ ಫುಡ್ಗೆ ಏನು ಸಿಗಂಗಿಲ್ಲ. ಏನಾಗಿದೆ ಎಲ್ಲ ಕೆಮಿಕಲ್ ಫುಡ್ ರೀ. ಎಗ್ ರೈಸ್ ತಿನ್ನಿ, ವಡಾಪಾವ್ ತಿನ್ನಿ, ಗೋಬಿ ಮಂಚೂರಿ ತಿನ್ನಿ, ರೈಟ್? ಬರೀ ಗುಡ್ಕ ತಿಂತಾರ. ಸೊ ಹಿಂಗೆಲ್ಲ ಇರೋದ್ರಿಂದ ಏನಪ್ಪಾ ಅಂತಂದ್ರ ಸರ್ ಅವ್ರದ ಸೆಕ್ಸುವಲ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರ ಇಂಪ್ರೂವ್ಮೆಂಟ್ ಆಗಂಗಿಲ್ಲ. ಹಿಂಗಾಗಿ ಸರ್ ಎಷ್ಟೋ ಗಂಡ ಹೆಂಡತಿ ನಡುವೆ ಏನಪ್ಪಾ ಅಂತಂದ್ರ ಮದುವೆಯಾಗಿ ಬರೀ 2 ತಿಂಗಳ 3 ತಿಂಗಳ ಏನಾಗಿರ್ತದೆ ಸರ್, ಡಿವೋರ್ಸ್ ಐತಿ. ಇಲ್ಲಪ್ಪ ಅಂತಂದ್ರೆ ಸೈಡ ರಿಯಾಲಿಟಿ ಅಂದ್ರೆ ಪ್ರಾಕ್ಟಿಕಲಿ ನಾವು ಮಾತಾಡೋದು ಇದ್ರ ಒಂದೊಂದು ಸೊ ಈ ಪ್ರಕಾರ ಸಮಸ್ಯೆ. ಸೊ ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರ ಇಲ್ಲಿ ನಮ್ಮಲ್ಲಿರುವಂತ ರೋಬೋಸ್ಟ್ ಟ್ಯಾಬ್ಲೆಟ್ ಏನ್ ಕೆಲಸ ಮಾಡೈತಿ ನಾ ನಿಮ್ಗೆ ಹೇಳ್ತೀನಿ. ಇದು ಕೊರಿಯನ್ ಜಿಂಕ್ಸಿಂಗ್. ಕೊರಿಯನ್ ಜಿಂಕ್ಸಿಂಗ್ ಏನ್ ಕೆಲಸ ಮಾಡೈತ್ರಿ, ನಮ್ಮ ಬಾಡಿದ ಟೋಟಲ್ ಏನಪ್ಪಾ ಅಂತಂದ್ರ ನರ್ವ್ ಮೇಲೆ ಕೆಲಸ ಮಾಡೈತಿ. ಕ್ಲಿಯರ್ ಆಗತೈತಿ ನಿಮ್ಗೆ? ಎದ್ರ ಮೇಲೆ ಕೆಲಸ ಮಾಡೈತಿ ಸರ್? ಇದ ಟೋಟಲ್ ನರ್ವ್ ಮೇಲೆ ಕೆಲಸ ಮಾಡೈತಿ. ಅಂದ್ರೆ ಈಗ ಮೊಣಕೈ ಮೊಣಕಾಲ ಜಿಮ್ ಬರ್ತಿರ್ತಾ ಹೋದೈತೆ ಅಂತವ್ರಿಗೆ ಇದನ್ನ ಕೊಟ್ಟರು ಕೂಡ ನಡೆದೈತಿ, ಏನು ಪ್ರಾಬ್ಲಮ್ ಇಲ್ಲ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದು ಟ್ಯಾಬ್ಲೆಟ್ ಇದೆ. ಏನಿದೆ ರೋಬೋಸ್ಟ್ ಕ್ಯಾಪ್ಸುಲರ್ ಟ್ಯಾಬ್ಲೆಟ್ ಏನಪ್ಪಾ ಅಂತಂದ್ರ ಆ ಟ್ಯಾಬ್ಲೆಟ್ ನೀವು ಫಸ್ಟ್ ಏನಪ್ಪಾ ಅಂದ್ರೆ ಕಂಟಿನ್ಯೂ 3 ದಿನ ಯೂಸ್ ಮಾಡೋದು. ಈಗ ನೀವು ಟ್ಯಾಬ್ಲೆಟ್ ಇಂದ ಕೊಟ್ಟಿರ ಅಂತ ಇಟ್ಕೋರಿ, ರೈಟ್? ಇನ್ನ ಏನ್ ಮಾಡ್ಬೇಕು ಸರ್, ನೀರಾನು ಕೂಡ ತಗೋಬಹುದು, ಇಲ್ಲಪ್ಪ ಅಂತಂದ್ರ ಹಾಲನ್ನು ಕೂಡ ತಗೋಬಹುದು. 2 ತರ ಆಪ್ಷನ್ ಇದೆ. 2 ತರ ಆಪ್ಷನ್ ಎದ್ರಾಗ ತಗೋಬೇಕ್ರಿ? ಹಾಲು ಬಿಟ್ರೆ ನೀರು. ಯಾವಾಗ ಬೆಳಿಗ್ಗೆ ತಗೋಬೇಕ್ರು ರಾತ್ರಿ ತಗೋಬೇಕ್ರಿ? ಮತ್ತೆ ಬೆಳಿಗ್ಗೆ ತಗೊಂಡ್ರೆ ನೀವು ಹೊರಗಡೆ ಕೆಲಸ ಮಾಡಕ್ ಆಗಂಗಿಲ್ಲ, ರಾತ್ರಿ ತಗೋಬೇಕು. ಅಂದ್ರೆ ಬಿಫೋರ್ ಒಂದ್ ಅರ್ಧ ತಾಸು ಮಲ್ಕೊಳಕ್ಕಿಂತ ಮುಂಚೆ ಫಸ್ಟ್ 3 ದಿನ ಕಂಟಿನ್ಯೂ ಟ್ಯಾಬ್ಲೆಟ್ ತಗೋಬೇಕ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ 3 ದಿನಕ್ಕೆ ಏನಪ್ಪಾ ಅಂತಂದ್ರ ಟ್ಯಾಬ್ಲೆಟ್ ಕಂಟಿನ್ಯೂ ಯೂಸ್ ಮಾಡೋದು. ಯಾವುದೇ 0.1% ಕೂಡ ಸರ್ ಸೈಡ್ ಎಫೆಕ್ಟ್ ಇಲ್ಲ. ಹೊರಗಡೆ ಸರ್ ಮೆಡಿಕಲ್ ಒಳಗಡೆ ಸಿಗ್ತಾವ್ ಟ್ಯಾಬ್ಲೆಟ್ಸ್ ವಯಾಗ್ರಾ ಆಲ್ರೆಡಿ ಸರ್ ನಮ್ ಇಂಡಿಯಾ ಒಳಗಡೆ ಬ್ಯಾನ್ ಐತ್ರಿ. ನಮ್ ಇಂಡಿಯಾ ಒಳಗಡೆ ಸರ್ ಬ್ಯಾನ್ ಐತಿ. ಆದ್ರೂ ಕೂಡ ಸರ್ ಒಂದ್ ವರ್ಷಕ್ಕ 9,000 ಕೋಟಿ ಟರ್ನ್ ಓವರ್ ಮಾಡ್ತಾರೆ ಸರ್. ಎಷ್ಟು ನಾವು ವಿಚಾರ ಮಾಡ್ರಿ ಎಷ್ಟು ಮಂದಿದ ಸಮಸ್ಯೆ ಐತಿ, ಎಷ್ಟು ಜನ ಯೂಸ್ ಮಾಡ್ತಾರಂತೆ. ಸೊ ಈ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ಯಾವುದೇ ಪ್ರಕಾರ ಸೈಡ್ ಎಫೆಕ್ಟ್ ಇಲ್ಲ. ಕ್ಲಿಯರ್ ಆಗ್ತಾ ಇದೆ ಸರ್? ಇದು ರೋಬೋಸ್ಟ್ ಟ್ಯಾಬ್ಲೆಟ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ಜೆಲ್ ಬರ್ತೈತಿ. ಅಂದ್ರೆ ನಮ್ ಪ್ರೈವೇಟ್ ಪಾರ್ಟಿ ಏನಪ್ಪಾ ಅಂತಂದ್ರ ಇದು ನಮ್ ಪ್ರೈವೇಟ್ ಪಾರ್ಟ್ ಐತ್ರಿ. ಆ ಪ್ರೈವೇಟ್ ಪಾರ್ಟಿ ಮುಂದ ಇದನ್ನ ಜೆಲ್ ನಾವು ತೆಲಿಗೆ ಸ್ವಲ್ಪ ನುಸಾಕೈತಿ ಅಂದ್ರೆ ಏನ್ ಮಾಡ್ತೇವೆ ಸರ್, ಜೆಲ್ದುಮ ಹಚ್ಚಿ ತಿಕ್ಕಕ್ ಚಾಲು ಮಾಡ್ತೇವೆ, ರೈಟ್? ಅದೇ ಪ್ರಕಾರ ಏನಪ್ಪಾ ಅಂದ್ರೆ ಜೆಲ್ ನಾವ್ ಏನ್ ಮಾಡ್ಬೇಕಿದ್ನ ಹಚ್ಚಬೇಕು. ಹಚ್ಚಿ ಅದಕ್ಕೆ ತಿಕ್ಕಕ್ ಹೋಗ್ಬೇಡ, ರೈಟ್? ಇದರಿಂದ ಏನಾಕೈತಿ, ಬರೀ ಒಂದ್ 2 ನಿಮಿಷ ಯಾಕೆ ಪರ್ಫಾರ್ಮೆನ್ಸ್ ಆಕೈತಿ ಅಥವಾ ಒಂದ್ 5 ನಿಮಿಷ ಹಾಕಿದ್ರಲ್ಲ ಆ ಜೆಲ್ ಯೂಸ್ ಮಾಡಿದ್ರೆ ಸರ್ ಮಿನಿಮಮ್ ಏನಿಲ್ಲ ಅಂದ್ರು ಅರ್ಧ ತಾಸ ಆಕೈತಿ ಸರ್. ಎಷ್ಟ್ರಿ? ಅರ್ಧ ತಾಸು. ಇದರಿಂದ ಏನ್ರಿ ಹುಡುಗಿನ ಖುಷಿ ಅಂದ್ರ ಅವ್ರ ವೈಫ್ ಆಗಿರ್ಬೋದು ಅಥವಾ ಅವ್ರ ಗರ್ಲ್ ಫ್ರೆಂಡ್ ಆಗಿರ್ಬೋದು, ರೈಟ್? ಸೊ ಇದರಿಂದ ಏನಪ್ಪಾ ಅಂದ್ರೆ ಅವರು ಕೂಡ ಸ್ಯಾಟಿಸ್ಫ್ಯಾಕ್ಷನ್. ಯಾಕಂದ್ರೆ ಸರ್ ಮನುಷ್ಯಗೆ ಏನ್ ಬೇಕಾಗಿದೆ ಈಗಿನ ಕಾಲಾವಧಿ ಒಳಗಡೆ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಏನ ತೃಪ್ತಿ. ಏನ್ ಬೇಕು ಸರ್? ತೃಪ್ತಿ ಬೇಕು. ತೃಪ್ತಿ ಇಲ್ಲ ಅಂದ್ರೆ ಸರ್ ಕೆಲಸ ಮಾಡಕ ಆಗಂಗಿಲ್ಲ. ಯಾವುದೇ ಫೀಲ್ಡ್ ಇರ್ಲಿ, ಯಾವುದೇ ಕ್ಷೇತ್ರದಾಗಿರ್ಲಿ ಸರ್, ನಮಗ ತೃಪ್ತಿ ಇಲ್ಲ ಅಂದ್ರೆ ಸರ್ ನಮ್ಗೆ ಕೆಲಸ ಮಾಡಕ ಆಗಂಗಿಲ್ಲ. ಅದೇ ಪ್ರಕಾರ ಏನಪ್ಪಾ ಅಂತಂದ್ರ ಇದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಂದ್ರ ಇನ್ನೇನಪ್ಪಾ ಅಂದ್ರೆ ಲೇಡೀಸ್ ಸಲುವಾಗಿ ಇದನ್ನ ಯೂಸ್ ಮಾಡಬಹುದು. ಈ ಸಾರಿ ಇದು ಜೆಂಟ್ಸ್ ಅಷ್ಟ ಲೇಡೀಸ್ಗೆ ಕೊಡಂಗಿಲ್ಲ. ಕ್ಲಿಯರ್ ಆಗ್ತಾ ಇದ್ರಿ? ಲೇಡೀಸ್ಗೆ ಯಾವ ಪ್ರಾಡಕ್ಟ್ ಕೊಡ್ಬೇಕ್ರಿ? ಅಕಸ್ಮಾತ್ ಈಗ ಮದುವೆಗೆ ಒಂದ್ 5 ವರ್ಷ ಆಗಿರ್ತೈತಿ ಅಥವಾ ಒಂದ್ 10 ವರ್ಷ ಆಗಿರ್ತೈತಿ, ಮಕ್ಕಳು ಆಗಿರಂಗಿಲ್ಲ, ಅಂತವ್ರಿಗೆ ಯಾವ ಪ್ರಾಡಕ್ಟ್ ಕೊಡ್ಬೇಕ್ರಿ? ಲೇಡೀಸ್ ಸಲುವಾಗಿ ವುಮೆನ್ಸ್ ಕೇರ್ ಟ್ಯಾಬ್ಲೆಟ್ ಮತ್ತೆ ವುಮೆನ್ಸ್ ಕೇರ್ ಸಿರಪ್, ಇವು 2 ಕೊಡ್ರಿ. ಜೆಂಟ್ಸ್ ಸಲುವಾಗಿ ಏನ್ ಕೊಡ್ರಿ ಸರ್? ಇದು ಮತ್ತೆ ಇದು ಕೊಟ್ರೆ ಏನಾಕೈತ್ರಿ ಸರ್, ಅವ್ರ ಸ್ಪರ್ಮ್ ಕೌಂಟ್ ಜಾಸ್ತಿ ಬರ್ತೈತಿ. ಏನ್ ಬರ್ತೈತ್ರಿ? ಯೂರಿಯಾ ಏನಂತಾರೆ, ವೀರ ಸಂಖ್ಯೆ. ಸೊ ಅದೇನ್ ಮಾಡ್ತೈತಿ ಸರ್, ಸ್ಪರ್ಮ್ ಕೌಂಟ್ ಜಾಸ್ತಿ ಮಾಡ್ತೈತ್ರಿ. ಸೊ ಸ್ಪರ್ಮ್ ಕೌಂಟ್ ಜಾಸ್ತಿ ಆತಂದ್ರೆ ಏನಾಕೈತ್ರಿ ಸರ್, ಆ ಸಂಭೋಗ ಆದ ನಂತರ ಏನಪ್ಪಾ ಅಂತಂದ್ರ ಸರ್ ಅವ್ರ ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ಏನಾಕೈತ್ರಿ ಜಾಸ್ತಿ. ಕ್ಲಿಯರ್ ಆಗ್ತೈತಿ ಸರ್ ನಿಮಗೆ? ನೆಕ್ಸ್ಟ್ ಮತ್ತೆ